ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯುಗಾದಿಯ ಹಬ್ಬದ ದಿನ ಅತ್ತೆ ಸಾವಿತ್ರಿ ಬೆಳಿಗ್ಗೆ ಬೇಗನೆ ಎದ್ದು ನೆಲ ಮನೆ ಎಲ್ಲ ಒರೆಸಿ ಹಬ್ಬ ಮಾಡಲು ಮನೆಯನ್ನು ಸ್ವಚ್ಛಗೊಳಿಸುತ್ತಿರುವಾಗ ತನ್ನ ಸೊಸೆ ಮಾಲ ಇಷ್ಟು ಸಮಯವಾದರೂ ಮಲಗಿದ್ದಾಳೆ ಎಂದು ಗುಣಗುತ್ತಿರುತ್ತಾಳೆ. ಆಗ ಮಾಲ ತನ್ನ ಅತ್ತೆಯನ್ನು ನೋಡಿ, ನಾನೇನು ನೀವೇ ಎದ್ದು ಕೆಲಸ ಮಾಡಲಿ ಎಂದು ಕಾಯುತ್ತಿರಲಿಲ್ಲ. ಎದ್ದು ವಾಟ್ಸಪ್ಪಲ್ಲಿ ಹಬ್ಬದ ಸ್ಟೇಟಸ್ ಹಾಕಿ ಬರುವಷ್ಟರಲ್ಲಿ ನೀವು ಎದ್ದು ಕೆಲಸ ಮಾಡಿದರೆ ಅದಕ್ಕೆ ನಾನೇನು ಮಾಡಲಿ ಎಂದು ಜೋರು ಮಾಡುತ್ತಾಳೆ. ಆಗ ಅತ್ತೆ, ಹೌದಮ್ಮ, ಕೆಲಸ ಆದ ಮೇಲೆ ಬಂದು ಎಲ್ಲರೂ ಹೀಗೆ ಹೇಳುವುದು, ನೀನೋ ನಿನ್ನ ಮೊಬೈಲೋ ಎಂದು ಬೈದುಕೊಂಡು ಅಡುಗೆ ಮಾಡಲು ಹೋಗುತ್ತಾಳೆ. ಅಷ್ಟರಲ್ಲಿ ಮಾಲ ಸ್ನಾನ ಮುಗಿಸಿಕೊಂಡು ಅವಳು ಕೂಡ ಅಡುಗೆ ಮಾಡಲು ಹೋಗುತ್ತಾಳೆ. ಆಗಲೂ ಇಬ್ಬರು ಜೋರು ಜಗಳ ಮಾಡುತ್ತಿರುತ್ತಾರೆ. ಆಗ ಮಾವ ಬಂದು, ಮಾಲ, ನೀನು ಅಡುಗೆ ಮಾಡಮ್ಮ, ನಿನ್ನ ಅತ್ತೆ ಯಾವಾಗಲೂ ಹೀಗೆ, ಅವಳಿಗೆ ಜಗಳ ಮಾಡದೇ ಇದ್ದರೆ ದಿನ ಕಳೆಯುವುದೇ ಇಲ್ಲ ಎಂದು ಸಾವಿತ್ರಿಯನ್ನು ಬೈದು ಹೊರಗಡೆ ಕಳುಹಿಸುತ್ತಾನೆ. ಅತ್ತೆ ಸೊಸೆಯರ ಜಗಳ ನೋಡಿ ಅಪ್ಪ ಮಗ ಬೇಸತ್ತು ಹೋಗಿರುತ್ತಾರೆ. ಮಾಲ ಅಡುಗೆ ಮಾಡುತ್ತಿರುತ್ತಾಳೆ. ಸಾವಿತ್ರಿ ತಲೆ ಬಾಚಿಕೊಳ್ಳುತ್ತಾ, ನನ್ನ ತಲೆಯಲ್ಲಿ ತುಂಬ ಕೂದಲು ಉದುರುತ್ತಿದೆ, ಏನು ಮಾಡುವುದು ಎಂದುಕೊಳ್ಳುತ್ತಾಳೆ. ಆಗಲೇ ಬಂದ ಮಾಲ, ಅತ್ತೆ, ನೀವು ಚೆನ್ನಾಗಿ ತಿಂದು ದಷ್ಟಪುಷ್ಟವಾಗಿದ್ದೀರಿ, ಇನ್ನು ನಿಮಗೆ ಏನು ತಾನೇ ಆಗಲು ಸಾಧ್ಯ ಎಂದು ವ್ಯಂಗ್ಯವಾಗಿ ಮಾತನಾಡುತ್ತಾಳೆ. ಮಾಲಾಳ ಮಾತಿಗೆ ಎದುರು ಮಾತಾಡದೆ ಅತ್ತೆ ಎದ್ದು ಒಳಗಡೆ ಹೋಗುತ್ತಾಳೆ. ಮಾಲ ಅಲ್ಲಿಗೆ ಹೋಗಿ ನೋಡಿದಾಗ ನಿಜವಾಗಿಯೂ ಸಾವಿತ್ರಿಗೆ ತುಂಬ ಕೂದಲು ಉದುರುತ್ತಿರುತ್ತದೆ. ಅದನ್ನು ನೋಡಿದ ಮಾಲಾಳಿಗೆ ಗಾಬರಿಯಾಗುತ್ತದೆ. ತಕ್ಷಣ ಗಂಡನ ಬಳಿ ಹೋಗಿ, ಅತ್ತೆಗೆ ಏನೋ ಕಾಯಿಲೆ ಆಗಿರಬಹುದು, ಅವರಿಗೆ ತುಂಬ ಕೂದಲು ಉದುರುತ್ತಿದೆ ಮತ್ತು ಯಾವಾಗಲೂ ಆಯಾಸವಾದಂತೆ ಕಾಣುತ್ತಾರೆ, ಅವರನ್ನು ಒಂದು ಒಳ್ಳೆಯ ಹಾಸ್ಪಿಟಲಿಗೆ ಕರೆದುಕೊಂಡು ಹೋಗೋಣ ಎಂದು ಹೇಳುತ್ತಾಳೆ. ಆಗ ಮಾಲ ಗಂಡನ ಜೊತೆ ಅತ್ತೆಯನ್ನು ಹಾಸ್ಪಿಟಲಿಗೆ ಕರೆದುಕೊಂಡು ಹೋಗುತ್ತಾರೆ. ಡಾಕ್ಟರ್ ಸಾವಿತ್ರಿಯನ್ನು ಪರೀಕ್ಷಿಸಿ ನೋಡಿ ಸಾವಿತ್ರಿ ಮತ್ತು ಮಾಲಾಳನ್ನು ಹೊರಗೆ ಇರಲು ಹೇಳುತ್ತಾರೆ. ಆಗ ಮಾಲ, ಡಾಕ್ಟರ್ ಗಂಡನ ಜೊತೆ ಮಾತನಾಡುತ್ತಿರುವುದನ್ನು ನೋಡಿ ಅತ್ತೆಗೆ ಕ್ಯಾನ್ಸರ್ ಆಗಿದೆ, ಅಯ್ಯೋ ಪಾಪ ಎಂದು ಬೇಸರಗೊಳ್ಳುತ್ತಾ, ತನ್ನ ಅತ್ತೆಗೆ ಇನ್ನು ಕೂದಲು ಉದುರಿ ಬೋಳು ತಲೆಯಾಗುತ್ತದೆ, ಆದರೆ ನಾನು ಮಾತ್ರ ಉದ್ದ ಜಡೆ ಹಾಕಿಕೊಂಡು ಅವರ ಮುಂದೆ ಓಡಾಡಿದರೆ ಅವರಿಗೆ ಎಷ್ಟು ನೋವಾಗುತ್ತದೆಯೋ ಏನೋ ಅಂದುಕೊಂಡು ತಲೆಯಲ್ಲಿರುವ ಕೂದಲನ್ನು ತೆಗೆಸಿ ಬೋಳು ತಲೆ ಮಾಡಿಕೊಂಡು ಮನೆಗೆ ಬರುತ್ತಾಳೆ. ಮಾಲಾಳನ್ನು ನೋಡಿದ ಅತ್ತೆ ಮತ್ತು ಗಂಡ, ಮಾಲ, ಏನಾಯಿತು, ಯಾಕೆ ತಲೆಯ ಕೂದಲನ್ನು ತೆಗೆಸಿದ್ದೀಯಾ ಎಂದು ಕೇಳಿದಾಗ ಮಾಲ, ಸುಮ್ಮನಿರಿ, ನೀವು ಡಾಕ್ಟರ್ ಜೊತೆ ಮಾತಾಡುವಾಗ ಅತ್ತೆಗೆ ಕ್ಯಾನ್ಸರ್ ಎಂದು ಡಾಕ್ಟರ್ ಹೇಳಿದ್ದಾರೆ, ಅದಕ್ಕಾಗಿ ಅವರಿಗೆ ಕೂದಲು ಇಲ್ಲದಿರುವಾಗ ನಾನು ಜಡೆ ಹಾಕಿಕೊಂಡು ಅವರ ಮನಸ್ಸಿಗೆ ನೋವು ಮಾಡಲೆ ಎಂದು ಅತ್ತೆಯನ್ನು ಅಪ್ಪಿಕೊಳ್ಳುತ್ತಾಳೆ. ಆಗ ಗಂಡ, ಅಯ್ಯೋ ಪೆದ್ದಿ, ಅಮ್ಮನಿಗೆ ಕ್ಯಾನ್ಸರ್ ಇಲ್ಲ, ಅವರಿಗೆ ವಿಟಮಿನ್ ಕಡಿಮೆಯಾಗಿರುವುದಕ್ಕೆ ಕೂದಲು ಉದುರುತ್ತಿದೆ, ಅದಕ್ಕೆ ವಿಟಮಿನ್ ಮಾತ್ರೆ ಕೂಡ ಕೊಟ್ಟಿದ್ದಾರೆ ನೋಡು ಎಂದು ಹೇಳುತ್ತಾನೆ. ಆಗ ಮಾಲ, ಮತ್ತೆ ಡಾಕ್ಟರ್ ನಿಮ್ಮ ಬಳಿ ಏನೋ ಪರ್ಸ್ನಲ್ ಆಗಿ ಮಾತನಾಡುತ್ತಿದ್ದರು ಎಂದಾಗ, ಡಾಕ್ಟರ್ ನನ್ನ ಫ್ರೆಂಡ್ ಕುಮಾರನಿಗೆ ರಿಲೇಟಿವ್, ಹಾಗಾಗಿ ಕುಮಾರನ ಬಗ್ಗೆ ಮಾತನಾಡುತ್ತಿದ್ದರು ಅಷ್ಟೇ ಎಂದು ಹೇಳಿದಾಗ ಮಾಲ, ಕೂದಲು ಹೋಯಿತಲ್ಲ ಎಂದು ಸಪ್ಪೆ ಮೋರೆ ಹಾಕಿ ನಿಲ್ಲುತ್ತಾಳೆ. ಅದನ್ನು ನೋಡಿ ಗಂಡ ಮತ್ತು ಅತ್ತೆ ನಗುತ್ತಿರುತ್ತಾರೆ. ಮಾಲ ಅತ್ತೆಯ ಕಡೆ ತಿರುಗಿ, ನಿನ್ನ ಕೂದಲನ್ನು ಕತ್ತರಿಸದೆ ಬಿಡುವುದಿಲ್ಲ ಎಂದು ಅತ್ತೆಯನ್ನು ಮನೆಯ ತುಂಬ ಓಡಾಡಿಸುತ್ತಾಳೆ. ಅತ್ತೆ ಸೊಸೆಯ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.